ಎಲ್ಲ ವೀಕ್ಷಕರಿಗೂ ಕನ್ನಡ ಸ್ಟೋರಿ ಚಾನೆಲ್ ಕಡೆಯಿಂದ ನಮಸ್ಕಾರಗಳು. ಬನ್ನಿ ಇವತ್ತಿನ ಕತೆ ಶುರು ಮಾಡೋಣ. ಆರಾಧ್ಯ ಆಪರೇಷನ್ ಮಾಡಿ ಆ ರೌಡಿಯನ್ನು ಉಳಿಸುತ್ತಾಳೆ. ಜೊತೆಗೆ ಅವನ ಜೊತೆಯಲ್ಲಿ ಬಂದಿದ್ದವರಿಗೆಲ್ಲ ಇಲ್ಲಿ ಜಾಸ್ತಿ ಜನ ಯಾರೂ ಇರುವ ಹಾಗಿಲ್ಲ, ಒಂದಿಬ್ಬರು ಇರಿ ಸಾಕು, ಇನ್ನು ಮಿಕ್ಕಿದವರೆಲ್ಲ ಹೋಗಿ ಎಂದಾಗ ಮೊದಲು ಒಪ್ಪಿಕೊಳ್ಳದಿದ್ದರೂ ನಂತರ ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ. ಅವರು ಒಪ್ಪಿಕೊಂಡಾಗ ಆರಾಧ್ಯ ನಗುತ್ತಾ ಸರಿ ಎಂದು ಹೇಳಿ ಅವಳ ಕ್ಯಾಬಿನ್ಗೆ ಹೋಗುತ್ತಾಳೆ. ಅದನ್ನು ನೋಡಿದ ಆ ಪೇಷಂಟ್ನ ಬಲಗೈ ಬಂಟ ರೌಡಿ ಕಿಟ್ಟಿ, ಈ ಮೇಡಮ್ ನಕ್ಕರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಅಲ್ವಾ ಎಂದು ತನ್ನ ಪಕ್ಕ ಇದ್ದ ಹುಡುಗನಿಗೆ ಹೇಳಿದಾಗ ಅವನು ಹೂ ಎನ್ನುತ್ತಾನೆ. ಆದರೆ ರೌಡಿ ಕಿಟ್ಟಿ ಹೇಳಿದ್ದನ್ನು ಕೇಳಿಸಿಕೊಂಡ ನಕುಲ್ ಮುರಳಿಗೆ, ಮಗ ನಮ್ಮಿಬ್ಬರಿಗೂ ಕಾಂಪಿಟೇಷನ್ ಜಾಸ್ತಿ ಇದೆ ಕಣೋ ಎಂದಾಗ ಮುರಳಿ ಹೂ ಎನ್ನುತ್ತಾ ಆರಾಧ್ಯ ಹೋಗಿದ ಕಡೆಯೇ ನೋಡಿಕೊಂಡು ಹೇಳುತ್ತಾನೆ. ನಂತರ ಆರಾಧ್ಯಳನ್ನು ಪರಿಚಯ ಮಾಡಿಕೊಳ್ಳುವ ಸಲುವಾಗಿ ಅವಳ ಹಿಂದೆಯೇ ಅವಳ ಕ್ಯಾಬಿನ್ ಕಡೆ ಹೋಗುತ್ತಾನೆ. ಇದನ್ನು ನೋಡಿದ ನಕುಲ್, ಇವನು ಯಾಕೆ ಆ ಕಡೆ ಹೋಗುತ್ತಿದ್ದಾನೆ, ಅವರನ್ನು ಪರಿಚಯ ಮಾಡಿಕೊಳ್ಳಲು ಅನಿಸುತ್ತದೆ, ಇವನ ಜೊತೆ ನಾನು ಕೂಡ ಪರಿಚಯ ಮಾಡಿಕೊಳ್ಳಬೇಕು ಎನ್ನುತ್ತಾ ಅವನು ಕೂಡ ಹೋಗುತ್ತಾನೆ. ಆಪರೇಷನ್ ಮುಗಿಸಿ ಆಗ ತಾನೇ ಅವಳ ಕ್ಯಾಬಿನ್ಗೆ ಬಂದು ತನ್ನ ಕೋಟ್ ಬಿಚ್ಚಿ ಉಫ್ ಎನ್ನುತ್ತಾ ತನ್ನ ಸೀಟಿನಲ್ಲಿ ಕುಳಿತುಕೊಂಡು ಚೇರ್ಗೆ ತಲೆ ಇರಿಸಿ ಕಣ್ಣು ಮುಚ್ಚುತ್ತಾಳೆ. ಆರಾಧ್ಯ ಕಣ್ಣು ಮುಚ್ಚಿ 2 ನಿಮಿಷವೂ ಆಗಿರಲಿಲ್ಲ. ಆಗಲೇ ಯಾರೋ ಡೋರ್ ನಾಕ್ ಮಾಡುತ್ತಾರೆ. ಅದರ ಶಬ್ದಕ್ಕೆ ಕಣ್ಣು ಬಿಡುವ ಆರಾಧ್ಯ ಪ್ಲೀಸ್ ಕಮ್ ಎಂದಾಗ ಒಳಗೆ ಬರುವ ಮುರಳಿ ಅವಳ ಮುಂದೆ ಬಂದು ನಗುತ್ತಾ ನಿಲ್ಲುತ್ತಾನೆ. ಅವನನ್ನು ಏನಾದರೂ ಕೇಳುವ ಮುಂಚೆ ನಕುಲ್ ನಿಲ್ಲುತ್ತಾನೆ. ಮುರಳಿ ನಕುಲ್ ಬಂದಿದ್ದನ್ನು ನೋಡಿ ನೀನು ಯಾಕೆ ಬಂದೆ ಎನ್ನುತ್ತಾ ಅವನನ್ನು ಕೈಯಲ್ಲಿ ತಿವಿಯುತ್ತಾನೆ. ಅದಕ್ಕೆ ನಕುಲ್ ನೀನು ಯಾಕೆ ಬಂದೋ, ನಾನು ಕೂಡ ಅದಕ್ಕೆ ಬಂದೆ ಎನ್ನುತ್ತಾ ಆರಾಧ್ಯಳ ಮುಖ ನೋಡುತ್ತಾ ನಗುತ್ತಾನೆ. ಆರಾಧ್ಯ ಇವರಿಬ್ಬರನ್ನು ಬದಲಿಸಿ ನೋಡುತ್ತಾ, ನೀವಿಬ್ಬರು ಈ ಹಾಸ್ಪಿಟಲ್ನ ಜೂನಿಯರ್ಸ್ ಡಾಕ್ಟರ್ಸ್ ಅಂತ ಗೊತ್ತು ನನಗೆ, ಇವಾಗ ನನ್ನ ಕ್ಯಾಬಿನ್ಗೆ ಏಕೆ ಬಂದಿದ್ದೀರಾ ಅಂತ ಕೇಳಬಹುದಾ? ಆರಾಧ್ಯ ಕೇಳಿದ್ದಕ್ಕೆ ಮೊದಲು ಮುರಳಿ, ಮೇಡಮ್ ನಮ್ಮ ಪರಿಚಯ ಮಾಡಿಕೊಳ್ಳೋಣ ಅಂತ ಮೇಡಮ್ ಅಂದರೆ ನಕುಲ್, ನಂದು ಕೂಡ ಸೇಮ್ ಮೇಡಮ್ ಎನ್ನುತ್ತಾನೆ. ಆರಾಧ್ಯ ಓಕೆ, ಇಬ್ಬರು ಫ್ರೆಂಡ್ಸಾ ಎಂದು ಕೇಳಿದಾಗ ಮುರಳಿ ಹೌದು ಮೇಡಮ್ ಎಂದರೆ ನಕುಲ್, ಅವನು ಹೇಳಿದ್ದೆ ಮೇಡಮ್ ಎನ್ನುತ್ತಾನೆ. ಮುರಳಿಗಿಂತ ನಕುಲ್ ಆರಾಧ್ಯಳನ್ನು ನೋಡುವುದರಲ್ಲೇ ಕಳೆದು ಹೋಗಿರುತ್ತಾನೆ. ಆರಾಧ್ಯ ಓಕೆ, ಏನು ನಿಮ್ಮಿಬ್ಬರ ಹೆಸರು ಎಂದು ಮೊದಲು ಮುರಳಿಯನ್ನು ಕೇಳಿದಾಗ ಮುರಳಿ ಮೇಡಮ್ ಎನ್ನುತ್ತಾನೆ. ನಂತರ ನಕುಲ್ ಅನ್ನು ಕೇಳಿದಾಗ ಅವಳನ್ನು ನೋಡುವುದರಲ್ಲೇ ಮುಳುಗಿದ್ದ ನಕುಲ್ಗೆ ಅವಳು ಏನು ಕೇಳಿದಳು ಎಂಬುದೇ ಗೊತ್ತಿರುವುದಿಲ್ಲ. ಹಾಗಾಗಿ ನಂದು ಕೂಡ ಸೇಮ್ ಮೇಡಮ್ ಎನ್ನುತ್ತಾನೆ. ಅದಕ್ಕೆ ಆರಾಧ್ಯ, ಏನು ಇಬ್ಬರ ಹೆಸರು ಕೂಡ ಮುರಳಿನ ಎಂದಾಗ ಮುರಳಿ, ಇಲ್ಲ ಮೇಡಮ್ ಇವನ ಹೆಸರು ನಕುಲ್ ಎಂದಾಗ ಆರಾಧ್ಯ ನಕುಲ್ಗೆ, ಮತ್ತೆ ನೀವು ಯಾಕೆ ಮುರಳಿ ಅಂತ ಹೇಳಿದ್ರಿ ಎಂದಾಗ ಮುರಳಿ ಏನೋ ಹೇಳಿರಬೇಕು, ಅದಕ್ಕೆ ನನ್ನನ್ನು ಅದನ್ನೇ ಕೇಳುತ್ತಿರಬೇಕು ಎಂದುಕೊಂಡು ನನ್ನದು ಕೂಡ ಸೇಮ್ ಮೇಡಮ್ ಎಂದಾಗ ತನ್ನ ಹಣೆ ನೀವಿಕೊಳ್ಳುವ ಆರಾಧ್ಯ, ಓ ಗಾಡ್ ಇವರು ಯಾರಿ, ಏನು ಕೇಳಿದರೂ ಎಲ್ಲದಕ್ಕೂ ಒಂದೇ ಉತ್ತರ ಹೇಳುತ್ತಿದ್ದಾರೆ. ಮುರಳಿ, ಅವನ ಕತೆ ಬಿಡಿ ಮೇಡಮ್, ಅವನು ಸರಿಯಾದ ಸಮಯಕ್ಕೆ ಊಟ ಮಾಡಲಿಲ್ಲ ಅಂದರೆ ಹೀಗೇನೆ ಎನ್ನುತ್ತಾನೆ. ಆರಾಧ್ಯ, ಮತ್ತೆ ಇಂಥವರೆಲ್ಲ ಹೇಗ್ರಿ ಡಾಕ್ಟರ್ ಆಗುತ್ತಾರೆ, ಇದರಿಂದ ಪೇಷಂಟ್ಗೆ ತೊಂದರೆ ಆಗೋದಿಲ್ವಾ? ಮುರಳಿ, ಪೇಷಂಟ್ನ ನೋಡುವಾಗ ಊಟ ಮಾಡಿಕೊಂಡು ಬರುತ್ತಾನೆ, ಬಿಡಿ ಮೇಡಮ್, ಮತ್ತೆ ನಾನು ನಿಮ್ಮ ಅಸಿಸ್ಟೆಂಟ್ ಆಗಿ ಇರಬಹುದಾ ಮೇಡಮ್ ಎಂದಾಗ ಆರಾಧ್ಯ, ಅದೆಲ್ಲವನ್ನು ನಾಳೆ ಮಾತಾಡೋಣ, ಮೊದಲು ನನಗೆ ಊಟ ಕಳಿಸುತ್ತೀರಾ ಪ್ಲೀಸ್, ನಿಮಗೆ ಏನೂ ಬೇಜಾರಿಲ್ಲ ಅಂದರೆ. ಮುರಳಿ ಇದಕ್ಕೆ ಕಾದವನಂತೆ, ಅಯ್ಯೋ ಇದರಲ್ಲಿ ಬೇಜಾರು ಯಾಕೆ ಮಾಡಿಕೊಳ್ಳಬೇಕು ಮೇಡಮ್, ಖಂಡಿತ ಬೇಜಾರಿಲ್ಲ, ಇವಾಗಲೇ ಕಳಿಸುತ್ತೀನಿ, ಅದಕ್ಕಿಂತ ಮೊದಲು ನಿಮ್ಮ ಫೋನ್ ನಂಬರ್ ಕೊಡ್ತೀರಾ ಮೇಡಮ್? ನನಗೆ ಅಷ್ಟು ಇನ್ನೂ ಗೊತ್ತಾಗೋದಿಲ್ಲ, ಇಲ್ಲಿ ಇರೋ ಆನಂದ್ ಡಾಕ್ಟರ್ ಹತ್ತಿರ ಕೇಳಿದರೆ ಆ ವಯ್ಯ ದಿನ ಮೆಣಸಿನಕಾಯಿ ತಿಂದು ಬರೋ ಥರ ಯಾವಾಗಲೂ ಮೂತಿನ ಉಫ್ ಅಂತ ಇಟ್ಟುಕೊಂಡಿರುತ್ತಾರೆ, ಅವರನ್ನು ನೋಡಿದರೆ ಏನು ಕೇಳೋದಕ್ಕೆ ಮನಸ್ಸು ಬರೋದಿಲ್ಲ, ಅದಕ್ಕೆ ಮೇಡಮ್ ಪ್ಲೀಸ್ ಪ್ಲೀಸ್ ಎಂದು ಚಿಕ್ಕ ಹುಡುಗನ ಥರ ಮೂತಿ ಮಾಡಿದಾಗ ಆರಾಧ್ಯ ನಗುತ್ತಾ ಸರಿ ಎಂದು ಹೇಳಿ ನಂಬರ್ ಕೊಡುತ್ತಾಳೆ. ಮುರಳಿ ಅವಳ ನಂಬರ್ ತೆಗೆದುಕೊಂಡು ಓಕೆ ಮೇಡಮ್ ಥ್ಯಾಂಕ್ ಯು, ನಿಮಗೆ ಊಟ ಕಳಿಸುತ್ತೀನಿ ಎಂದು ಹೇಳಿ ಹೊರಗಡೆ ಹೋಗಲು ನೋಡಿದಾಗ ಆರಾಧ್ಯ ಇವರನ್ನು ಕರೆದುಕೊಂಡು ಹೋಗಿ ಎನ್ನುತ್ತಾಳೆ. ಮುರಳಿ ನಕುಲನ್ನು, ನಕುಲ್ ಬಾರೋ ಹೋಗೋಣ ಎಂದು ಅವನ ಕೈ ಹಿಡಿದು ಅಲ್ಲಾಡಿಸಿ ಹೇಳಿ ಆರಾಧ್ಯಗೆ ಬಾಯಿ ಹೇಳುತ್ತಾನೆ. ಮುರಳಿ ಬಾಯಿ ಹೇಳಿದ್ದನ್ನು ಕೇಳಿಸಿಕೊಂಡ ನಕುಲ್ ಆರಾಧ್ಯಗೆ, ಮೇಡಮ್
ನನ್ನದು ಕೂಡ ಅದೇನೆ ಎಂದಾಗ ಅದನ್ನು ಕೇಳಿದ ನಕುಲ್ ಉಬ್ಬಿ ಹೋಗಿ ನಗುತ್ತಾ ಹೊರಗಡೆ ಬಂದು, ಮಗ ನೋಡಿದ, ಮೇಡಮ್ ಕೂಡ ನನಗೆ ಊಟ ಮಾಡಿ ಹೋಗಿ ಅಂತ ಹೇಳಿದರು. ಆದರೆ ನಿನಗೆ ಹಾಗೆ ಹೇಳಲೇ ಇಲ್ಲ. ಅವರಿಗೆ ನಿನಗಿಂತ ಬೇಗ ನಾನೇ ಹತ್ತಿರ ಆಗುತ್ತೀನಿ ನೋಡುತ್ತಿರು ಎಂದರೆ ಒಳಗೆ ನಗುವ ಮುರಳಿ, ಬಾ ಸರಿ ನೀನೇ ಆಗುವಂತೆ, ಅದೆಲ್ಲ ಇರಲಿ. ಮೇಡಮ್ ಏನೇ ಕೇಳಿದರೂ ನಾನು ಹೇಳಿದ್ದಕ್ಕೆಲ್ಲ ನನ್ನದು ಅದೇನೆ ಅಂತ ಹೇಳುತ್ತಿದ್ದೆಯಲ್ಲ, ಯಾಕೆ? ನಕುಲ್, ಅದೇ ಅವರು ಏನೇ ಕೇಳಿದರೂ ಇಬ್ಬರಿಗೂ ಒಂದೇ ಪ್ರಶ್ನೆ ಅಲ್ವಾ ಕೇಳುತ್ತಿದ್ದಿದ್ದು. ಅದಕ್ಕೆ ಅದನ್ನು ಬೇರೆ ಕೇಳಿಸಿಕೊಂಡು ಅವರನ್ನು ನೋಡಲು ಸಿಕ್ಕಿರುವ ಸ್ವಲ್ಪ ಕ್ಷಣಗಳನ್ನು ಏಕೆ ವೇಸ್ಟ್ ಮಾಡಿಕೊಳ್ಳಬೇಕು ಎಂದುಕೊಂಡು ಅವರು ನಿನಗೆ ಏನೇ ಕೇಳಿದರೂ ನಾನು ಕೇಳಿಸಿಕೊಳ್ಳುತ್ತಾನೇ ಇರಲಿಲ್ಲ. ಅವರು ಯಾವಾಗ ನನ್ನ ಕಡೆ ನೋಡುತ್ತಿದ್ದರೋ ಆವಾಗ ನನ್ನದು ಅದೇನೆ ಅಂತ ಹೇಳುತ್ತಿದ್ದೆ ಅಷ್ಟೆ. ಇವತ್ತು ರಾತ್ರಿ ಕಣ್ಣು ಮುಚ್ಚಿದರೆ ಅವರದೇ ಪ್ರತಿಬಿಂಬ ಕಾಣಬೇಕು ಕಣೋ, ಅಷ್ಟು ಅವರನ್ನು ನೋಡಿದ್ದೀನಿ ಎಂದಾಗ ನಿನ್ನ ತರಹ ಐಡಿಯಾ ಬರಲೇ ಇಲ್ಲ ನೋಡು. ಮತ್ತೆ ನೀನು ಇವತ್ತು ರಾತ್ರಿ ಕಣ್ಣು ಮುಚ್ಚೋಕ್ಕೆ ಆಗಲ್ಲ. ನಾವು ಇವತ್ತು ನೈಟ್ ಡ್ಯೂಟಿ ಮಾಡುತ್ತಿರೋದು. ಬಾ ಮೊದಲು ಊಟ ಮಾಡೋಣ ಎನ್ನುತ್ತಾ ಅವನನ್ನು ಕ್ಯಾಂಟೀನ್ಗೆ ಕರೆದುಕೊಂಡು ಹೋಗಿ ಆರಾಧ್ಯಳಿಗೆ ಊಟ ಆರ್ಡರ್ ಮಾಡಿ ಇವರಿಬ್ಬರು ಊಟ ಮಾಡುತ್ತಾರೆ. ನಂತರ ಊಟ ಆದ ಮೇಲೆ ಆರಾಧ್ಯಳಿಗೆ ಊಟ ತೆಗೆದುಕೊಂಡು ಹೋಗಿ ಕೊಟ್ಟು ಅಲ್ಲೇ ನಿಂತಾಗ ನಕುಲ್ಗೆ ನಿಮ್ಮದು ಊಟ ಆಯಿತಾ ಎಂದು ಕೇಳಿದಾಗ ನಕುಲ್ ನನ್ನನ್ನು ಮಾತ್ರ ಈ ರೀತಿ ಕೇಳುತ್ತಿದ್ದಾರೆ, ಮುರಳಿಗೆ ಏನೂ ಕೇಳುತ್ತಲೇ ಇಲ್ಲ ಎಂದುಕೊಂಡು ಹ್ಞೂ ಆಯಿತು ಮೇಡಮ್ ಎಂದಾಗ ಆರಾಧ್ಯ, ಹ್ಞೂ ನೀವು ಹೇಳಿದ್ದು ನಿಜ ಕಣ್ರಿ ಮುರಳಿ, ನೋಡಿ ಇವಾಗ ಸರಿಯಾಗಿ ಮಾತಾಡುತ್ತಿದ್ದಾರೆ ಎನ್ನುತ್ತಾ ಅವಳು ಊಟಕ್ಕೆ ಕುಳಿತುಕೊಳ್ಳುತ್ತಾಳೆ. ಆದರೆ ನಕುಲ್ಗೆ ಅವಳು ಏನು ಹೇಳಿದಳು ಎಂದು ಸರಿಯಾಗಿ ಅರ್ಥವಾಗದೆ, ಮೇಡಮ್ ನಾನು ಇವಾಗ ಸರಿಯಾಗಿ ಮಾತಾಡುತ್ತಿದ್ದೀನಿ ಎಂದರೆ ಏನು ಎಂದು ಕೇಳಿದಾಗ, ಊಟ ಮಾಡಲಿಲ್ಲ ಎಂದರೆ ನೀವು ಸರಿಯಾಗಿ ಮಾತಾಡದೆ ಯಾವಾಗಲೂ ಒಂದೇ ಡೈಲಾಗ್ ಹೇಳುತ್ತೀರಾ ಅಂತಲ್ಲ, ಅದಕ್ಕೆ ಹಾಗೆ ಹೇಳಿದೆ. ನಕುಲ್, ಆ ಥರ ಯಾರು ಹೇಳಿದರು ಮೇಡಮ್ ನಿಮಗೆ ಎಂದಾಗ ಮುರಳಿ ಎನ್ನುತ್ತಾಳೆ. ನಕುಲ್ ಮುರಳಿ ಕಡೆ ತಿರುಗಿ ನೋಡಿದರೆ ಅವನು ನಗುತ್ತಾ ಬಾಯ್ ಮೇಡಮ್ ಎಂದು ಹೇಳಿ ಕ್ಯಾಬಿನಿಂದ ಹೊರಗಡೆ ಬಂದು ಓಡಲು ಶುರು ಮಾಡುತ್ತಾನೆ. ಅವನ ಹಿಂದೆ ನಕುಲ್ ಸಹ ಅವನನ್ನು ಹಿಡಿದುಕೊಳ್ಳಲು ಓಡುತ್ತಾನೆ. ಇವರಿಬ್ಬರು ಹೀಗೆ ಓಡಿದ್ದನ್ನು ನೋಡಿ ಆರಾಧ್ಯ ನಗುತ್ತಾ ಇಬ್ಬರು ಇನ್ನೂ ಚೈಲ್ಡ್ಗಳು ಎಂದುಕೊಂಡು ಊಟ ಮಾಡುತ್ತಾಳೆ. ಮುಂದುವರಿಯುತ್ತದೆ. ಧನ್ಯವಾದಗಳು. ಕಥೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ.